ಶ್ರೀಧರ ಸ್ವಾಮಿಗಳ ಗುರುಗಳಾದ ಶಿವಾನಂದ ಸ್ವಾಮಿಗಳು ಶಿವನನ್ನ ಇಲ್ಲಿ ಪ್ರತಿಷ್ಠಾಪಿಸಿದ್ದು. ಗಂಗಾ ಸಂಗಮ ಕ್ಷೇತ್ರವಾದಂತಹ ಬಿಳಿಗುಂಜಿ ಕಾಶಿ ಕ್ಷೇತ್ರಕ್ಕಿಂತ ಮಹತ್ವವಾದದ್ದು ಅಂತಾರೆ. ಇನ್ನು ಈ ಕ್ಷೇತ್ರದ ಕೇಂದ್ರ ಬಿಂದು ಕಮಲೇಶ್ವರ ಸ್ವಾಮಿ. ಕಮಲೇಶ್ವರ ಸ್ವಾಮಿಯ ಜೊತೆಗೆ ಗಂಗೆ ಕೂಡ ಇದೇ ಜಾಗದಲ್ಲಿ ಉದ್ಭವ ಆಗಿರತಕ್ಕಂಥದ್ದು. ಯಾಕೆ ಇದನ್ನು ಕಮಲೇಶ್ವರ ಅಂತ ಕರೀತಾರೆ ಅಂದರೆ, ಕಮಲ ಶಿಲೆಯಲ್ಲಿ ಮೂಡಿದಂಥ ಶಿವಲಿಂಗ ಅದು. ನರ್ಮದಾ ನದಿ ತೀರದಲ್ಲಿ ಸಿಗುವಂಥ ಒಂದು ಸಾಲಿಗ್ರಾಮದ ಕಲ್ಲೋದು. ಆ ಶಿಲೆಯಲ್ಲಿ ಈಶ್ವರನ ಪ್ರತಿಷ್ಠಾಪನೆಯಾಗಿದೆ. ವಿಶ್ವೇಶ್ವರಾಯ ನರಕಾರ್ಣವತಾರಣಾಯ ಕರ್ಣಾಮೃತಾಯ ಶಶಿಶೇಖರಭೂಷಣಾಯ ಕರ್ಪೂರಕುಂದಧವಲಾಯ ಜಟಾಧರಾಯ ದಾರಿದ್ರ್ಯದುಃಖದಹನಾಯ ನಮಃ ಶಿವಾಯ. ಇಲ್ಲಿ ಶಿವ ಸಾಲಿಗ್ರಾಮ ರೂಪಿ. ಕಮಲ ಶಿಲೆಯ ಲಿಂಗದಲ್ಲಿ ಶಿವ ನೆಲೆಸಿದ್ದಾನೆ. ಅವನ ಅಡಿಯಲ್ಲಿ ಗಂಗೆ ನೆಲೆಸಿದ್ದಾಳೆ. ಶಿವನ ಮುಡಿಯಲ್ಲಿರುವ ಗಂಗೆ ಇಲ್ಲಿ ಶಿವನ ಅಧೋಭಾಗದಲ್ಲಿದ್ದಾಳೆ. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೇಶಾನಮೀಡೇ ಗಳೇರುಂಡಮಾಲಂ ತನೌ ಸರ್ಪಜಾಲಂ ಮಹಾಕಾಲಕಾಲಂ ಗಣೇಶಾಧಿಪಾಲಂ ಜಟಾಜೂಟಗಂಗೋತ್ತರಂ ಗೈರ್ವಿಶಿಷ್ಯಂ ಶಿವಂ ಶಂಕರಂ ಶಂಭುಮೇಶಾನಮೀಡೇ ಮುದಾಮಾಕರಂ ಮಂಡನಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಅನಾದಿಂ ಹ್ಯಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ವಟಾಧೋ ನಿವಾಸಂ ಮಹಾಟ್ಟಾಟ್ಟಹಾಸಂ ಮಹಾಪಾಪನಾಶಂ ಸದಾ ಸುಪ್ರಕಾಶಂ ಗಿರೀಶಂ ಗಣೇಶಂ ಸುರೇಶಂ ಮಹೇಶಂ ಶಿವಂ ಶಂಕರಂ ಶಂಭುಮೇಶಾನಮೀಡೇ ಗಿರೀಂದ್ರಾತ್ಮಜಾ ಸಂಗೃಹೀತಾರ್ಧದೇಹಂ ಗಿರೌ ಸಂಸ್ಥಿತಂ ಸರ್ವದಾ ಪನ್ನಗೇಹಂ. ಈ ಕ್ಷೇತ್ರದಲ್ಲಿ ಇನ್ನೂ ಒಂದು ಲಿಂಗವನ್ನು ನಾವು ಕಾಣ್ತೀವಿ. ಅದನ್ನು ಉದ್ಭವ ಲಿಂಗ ಅಂತ ಕರೀತಾರೆ. ಈ ಸನ್ನಿಧಿಯಲ್ಲಿ ಬಹಳ ಎತ್ತರವಾದ ಲಿಂಗವನ್ನು ನಾವು ಕಾಣ್ತೇವೆ. ಇದು ಮುಂಚೆ ಬೆಳೀತಾ ಇತ್ತಂತೆ. ಶ್ರೀಧರ ಸ್ವಾಮಿಗಳು ಇದನ್ನು ಈ ಬೆಳೆಯೋದನ್ನು ನಿಲ್ಲಿಸಿದ್ರು ಅಂತ ಹೇಳ್ತಾರೆ. ಇದರ ಅಭಿಮುಖಕ್ಕೆ ಇದೆ ನಿಂತಿರುವಂಥ ಬಸವ. ಶಿವ ಶಿವ ಶಂಕರ ಹೇ ಅಭಯಂಕರ, ಶಿವ ಶಿವ ಶಂಕರ ಹೇ ಅಭಯಂಕರ, ಗಂಗಾಧರ ಹರನೇ ಶಿವ ಶಿವ ಶಂಕರ ಹೇ ಅಭಯಂಕರ, ಗಂಗಾಧರ ಹರನೇ ಶಿವ ಶಿವ ಶಂಕರ ಹೇ ಅಭಯಂಕರ. ಇದು 8ನೇ ಶತಮಾನದಲ್ಲಿ ಕಟ್ಟಿರುವಂತಹ ಗುಡಿ ಅಂತ ಹೇಳಿ ಪ್ರಾಚ್ಯ ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ಕಮಲಶಿಲೆಯಲ್ಲಿ ಉದ್ಭವ ಆಗಿದ್ದರಿಂದ ನರ್ಮದಾ ನದಿ ಒಳಗಡೆ ಅದಕ್ಕೆ ಶಿವಾನಂದ ಸರಸ್ವತಿಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡುವಾಗ ಅದಕ್ಕೆ ಕಮಲೇಶ್ವರ ಅಂತ ನಾಮಕರಣ ಮಾಡಿ ಪ್ರತಿಷ್ಠೆ ಮಾಡಿದ್ದಾರೆ. 1200 ವರ್ಷದ ಹಿಂದಿನ ದೇವಸ್ಥಾನ. ಮತ್ತು ಈ ಜಾಗಕ್ಕೆ ಬಿಲಗುಂಜಿ ಮಹಾಕ್ಷೇತ್ರ ಅಂತ ಹೇಳ್ತದೆ. ಆತ್ಮೀಯರೇ, ಇಲ್ಲಿಂದ ಒಂದು 6 ಕಿಲೋಮೀಟರ್ಸ್ ಆಗಿದರೆ ಮತ್ತೊಂದು ವಿಶಿಷ್ಟ ಕ್ಷೇತ್ರ ಇದೆ. ಅದನ್ನು ಗಣಾಧೀಶ್ವರ ಸನ್ನಿಧಿ ಅಂತ ಕರೀತಾರೆ. ಗಣಪತಿ ಹಾಗೂ ಈಶ್ವರ ಒಂದೇ ಸ್ಥಳದಲ್ಲಿ ನೆಲೆಸಿರ್ತಕ್ಕಂಥ ದಿವ್ಯ ಕ್ಷೇತ್ರ. ಆ ಕ್ಷೇತ್ರಕ್ಕೂ ನಾವೀಗ ತೆರಳೋಣ, ಬನ್ನಿ.
ಈ ಗಣಾಧೀಶ್ವರನಿಗೆ ಹರಕೆ